ಗಂಗಾಧರಪ್ಪ, ಅದೇನೋ ಮಾತಾಡಬೇಕು ಅಂತಂದೆ. ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮರೆ. ಆದರೂ ನಂಗೆ ಇದೆಲ್ಲ ನೋಡ್ತಿದ್ರೆ ತುಂಬ ಭಯ ಆಗ್ತಿದೆ. ಸೀರಿಯಸ್ ಹೇಳ್ತಿದೀಯಾ? ಹೌದು ಅಮ್ಮರೆ. ನಿಮ್ಮ ಅಳಿಯಂದ್ರು ನನ್ನ ಮಗಳ. ಅಯ್ಯೋ, ಸಿರಿನೇ ಇಸಿಯಲ್ಲ ನಂತವ್ ಹೇಳವ್ನೆ, ನೀನು ಯಾಕೆ ಭಯ ಪಡ್ತೀಯಾ? ಅಲ್ಲ ಅಮ್ಮರೆ, ಅವರು ಆಕಾಶ, ನಾವು ಭೂಮಿ. ಏಣಿ ಹಾಕಿದ್ರೂ ಅವ್ರ ಅಂತಸ್ತಿಗೆ ಏರೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಅವ್ರು ನನ್ನ ಮಗಳನ್ನ ಮದುವೆ ಆಗ್ತೀಯ ಅಂತ ಕೇಳಿದಾರಲ್ಲ, ಜನ ಮೆಚ್ಚ ಮಾತಾ ಅಮ್ಮ ಇದು. ಯಾಕೆ ಮೆಚ್ಕೋಬಾರ್ದು? ಯಾವುದೋ ತೋಟದಾಗ ಬಿಟ್ಟದು ಹೂವು ಅಂತಂದು ತ್ಯಾವ್ರಿಗೆ ನಾವು ಮುಡ್ಸೋಕ್ಕಿಲ್ವೇ? ಇದು ಹಂಗೆಯ. ಎಲ್ಲೋ ಇದ್ದವರು ನೀವು, ಆಶ್ರಯಕ್ಕೆ ಅಂತ ಇಲ್ಲಿಗೆ ಬಂದ್ರಿ. ಈಗ ನಿನ್ನ ಮಗಳು ಬಂಗಾರಮ್ಮನವ್ರ ಮನೆಗೆ ಸೊಸೆಯಾಗಿ ಹೋಯ್ತಾಳೆ ಅಂತಂದರೆ ಇದು ಅವಳು ಹಣೆ ಬರ. ನಾನು ನೀನು ಬದಲಾಯಿಸೋಕ್ಕಾಯ್ತದ? ಆಗಲ್ಲ ಅಮ್ಮರೆ. ಸೊಸೆಯಾಗಿ ಹೋದ್ರೆ ಪರವಾಗಿಲ್ಲ, ಅದು ಬಿಟ್ಟು ಪ್ರೀತಿ ಪ್ರೇಮ ಅಂತ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಆಮೇಲೆ ಅಂತಷ್ಟು ಅಡ್ಡ ಬಂದು ಮದುವೆ ಆಗದೆ ಹೋಗ್ಬಿಟ್ರೆ ಆಗ ಯಾರು ಹೊಣೆ? ಅಯ್ಯೋ, ಆ ಯೋಚನೆ ನೀನು ಬಿಡು. ಸ್ನೇಹ ನನಗೆ ಮಗಳಿದ್ದಂಗೆ. ಇನ್ನು ಸಿರಿ ನನ್ನ ಮಗನಿಗಿಂತಲೂ ಹೆಚ್ಚು ಶಾನ ಒಳ್ಳೆ ಹುಡುಗ. ಒಂದು ಕಿತ ನಿರ್ಧಾರ ಮಾಡಿದರೆ ಅದರಲ್ಲಿ ಯಾವುದು ಬದಲಾವಣೆ ಇರೋಕ್ಕಿಲ್ಲ. ಆದ್ರೆ ಅಮ್ಮರೆ, ಇದಕ್ಕೆ ಬಂಗಾರಮ್ಮನವರು ಒಪ್ಪಬೇಕಲ್ವಾ? ಅದು ನೀ ಯಾಕೆ ತಲೆ ಕೆಡಿಸ್ಕೊತೀಯ? ಅದನ್ನ ಸಿರಿ ನೋಡ್ಕೊಂತಾನೆ. ನೋಡು, ನಾನು ನಿನಗೆ ಭರವಸೆ ಕೊಡ್ತೀನಿ, ನಿನ್ನ ಮಗಳು ಬಂಗಾರಮ್ಮನವ್ರ ಮನೆಗೆ ಸೊಸೆಯಾಗಿ ಹೋಗೇ ಹೋಯ್ತಾಳೆ. ಸಿರಿ ಶಾನ ಒಳ್ಳೆ ಹುಡುಗ. ನಿನ್ನ ಮಗಳನ್ನ ಅವನು ಚೆಂದಾಗಿ ನೋಡ್ಕೊತಾನೆ. ನಾನು ನಂಬು ಗಂಗಾಧರಪ್ಪ. ಅದು ಆಗಲ್ಲ ಅಮ್ಮರೆ. ನಾನು ಈಟ್ ಹೇಳ್ತಾ ಇವ್ನಿ, ಯಾಕೆ ಭಯ ಪಡ್ತಿದ್ಯಪ್ಪ? ತಾಯಿ ಇಲ್ಲದೆ ಬೆಳೆದ ಮಗಳು ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದರೆ ತಡ್ಕೊಳ್ಳೋ ಶಕ್ತಿ ಅವಳಿಗೂ ಇಲ್ಲ, ನನಗೂ ಇಲ್ಲ. ಅಯ್ಯೋ, ನೀನು ಯಾಕಪ್ಪ ಈಟೊಂದು ಆತಂಕ ಪಡ್ತೀಯೇ? ಇಲ್ಲಿ ನೋಡು, ನಿನ್ಗೆ ಈಟೊಂದು ಆತಂಕ ಇದ್ದರೆ ನಾನು ಚಾಮುಂಡವನ ಸಾಕ್ಷಿಯಾಗೂ ಹೇಳ್ತಾ ಇವ್ನಿ, ಸಿರಿಗೂ ಸ್ನೇಹಂಗೂ ಮದುವೆ ಆಗೇ ಆಯ್ತದೆ. ನಿನ್ನ ಮಗಳನ್ನ ನಾನು ಬಂಗಾರಮ್ಮನವ್ರ ಮನೆ ಸೊಸೆ ಮಾಡೇ ಮಾಡ್ತೀನಿ.